ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಸಿಂಹ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲಗಳು ಬರುತ್ತೆ, ಎಷ್ಟೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿಂಹ ರಾಶಿಯವರಿಗೆ ಈ ಮಾಸದಲ್ಲಿ 100ಕ್ಕೆ 50% ಅದ್ಭುತವಾಗಿದ್ರೆ 50% ನಷ್ಟ ಕೂಡ ಇದೆ. ಹಾಗಾದ್ರೆ ಆ ಅದ್ಭುತವಾಗಿರುವಂತಹದ ಅದೃಷ್ಟಗಳೇನು, ನಷ್ಟಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಇನ್ನು ಸಿಂಹ ರಾಶಿಯವರಿಗೆ 2025ನೇ ವರ್ಷದ ಮಾರ್ಚ್ ತಿಂಗಳ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ಈ ರಾಶಿಯವರಿಗೆ ಸಾಲಬಾಧೆ ಅನ್ನೋದು ನಿವಾರಣೆಯಾಗುತ್ತೆ. ಇನ್ನೇನು ಬೇಕು ಅಲ್ವಾ, ಸಾಲಬಾಧೆ. ಈ ಸಾಲಬಾಧೆಯನ್ನು ತಡ್ಕೊಳ್ಳೋಕ್ಕಾಗ್ದೇನೆ ಎಷ್ಟೊಂದು ಜನ ಏನೇನೋ ಆಗ್ಬಿಟ್ಟಿದ್ದಾರೆ. ಆದರೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಸಾಲಬಾಧೆ ಅನ್ನೋದು ನಿವಾರಣೆಯಾಗುತ್ತೆ. ನೀವು ಯಾರತ್ರನಾದರೂ ಸಾಲ ಮಾಡಿದ್ದೀರಾ, ಅದನ್ನು ತೀರಿಸುವಂತಹ ಸಮಯ ಇದಾಗಿರುತ್ತೆ. ನೀವು ಅದಕ್ಕೆ ಸರಿಯಾದ ಪ್ಲಾನ್ ಮಾಡಿಕೊಂಡು ನೀವು ನಿಮ್ಮ ಸಾಲ ಅನ್ನೋದನ್ನ ನೀವು ತೀರಿಸಬಹುದಾಗಿದೆ. ಋಣ ತೀರಿಸುವಂತಹ ಸಮಯ ಇದಾಗಿರುತ್ತೆ. ನೀವು ಯಾರಿಗಾದರೂ ಏನಾದರೂ ನಿಮಗೆ ಬೇರೆಯವರು ಸಹಾಯ ಮಾಡಿದರೆ ನೀವು ಅವ್ರಿಗೆ ಸಹಾಯನ ಮಾಡುವಂತಹ ಸಂದರ್ಭಗಳು ಎದುರಾಗುತ್ತೆ. ಹಾಗಾಗಿ ಈ ರಾಶಿಯವರು ಖಂಡಿತವಾಗ್ಲೂ ಕೂಡ ಬೇರೆಯವ್ರ ಹತ್ರ ಸಹಾಯನ ಪಡ್ಕೊಂಡಿದ್ರೆ ನೀವು ಅವ್ರಿಗೆ ಈ ಸಮಯದಲ್ಲಿ ಸಹಾಯ ಅನ್ನೋದನ್ನ ಮಾಡಬಹುದು. ಋಣ ತೀರಿಸುವಂತಹ ಸಮಯ ಶುರುವಾಗುತ್ತೆ. ಇನ್ನು ಕಾನೂನಿನ ವಿಷಯದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ನೀವೇನಾದರೂ ಕೋರ್ಟು ಕಚೇರಿ ವಿಷಯದಲ್ಲಿ ತುಂಬ ವರ್ಷಗಳಿಂದ ಅದನ್ನೇ ವಾದ ಮಾಡಿಕೊಂಡು ಬರ್ತಿದ್ದೀರಾ, ಆ ಕೋರ್ಟು ಕಚೇರಿ ವಿಷಯಗಳು ಬಗೆಹರಿದಿಲ್ವಾ, ಹಾಗಾದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕೋರ್ಟು ಕಚೇರಿ ವಿಷಯದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಈ ವ್ಯವಹಾರಗಳನ್ನ ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಿಂದ ಜ್ಞಾನನ ಹೆಚ್ಚಿಸ್ಕೊಳ್ತಾರೆ. ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಬರೀಬಹುದು. ಇದರಿಂದ ನಿಮಗೆ ಉತ್ತಮವಾಗಿ ಯಾವುದಾದ್ರೂ ಅಂಕಗಳು ಬಂದೇ ಬರುತ್ತೆ. ಜೊತೆಗೆ ವಿದ್ಯಾರ್ಥಿಗಳೇನಾದರೂ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಇಲ್ಲ ವಿದ್ಯಾರ್ಥಿಗಳೇನಾದರೂ ಜಾಬ್ ಮಾಡಬೇಕು ಅಂತ ಹೇಳಿ ಹುಡುಕ್ತಿದ್ರೆ ಉತ್ತಮವಾದಂತಹ ಕೆಲಸಗಳು ಕೂಡ ಸಿಗಬಹುದು. ಗೃಹಿಣಿಯರಿಗೆ ಶುಭವಾಗುತ್ತೆ. ಮನೇಲೇ ಇರುವಂತಹ ಗೃಹಿಣಿಯರು ತುಂಬಾ ಅನ್ಯೋನ್ಯವಾಗಿ ಜೀವನವನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ಅವ್ರ ಜೀವನದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡ್ಕೊಳ್ತಾರೆ. ಗೃಹಿಣಿಯರಿಗೆ ಈ ಮಾಸದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಿರಿ. ಈ ರಾಶಿಯವರೇನಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಬಯಸ್ತಿದ್ರೆ, ಪುಣ್ಯ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅನ್ಕೋತಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಪ್ರಯತ್ನ ಮಾಡಿದ್ರೆ ಈ ಸಲ ಪ್ರಯಾಣ ಯೋಗ ಇರೋದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ನೀವು ಖಂಡಿತವಾಗ್ಲೂ ಕೂಡ ಅಲ್ಲಿಗೆ ಹೋಗಿ ಬರಬಹುದು. ಇದರಿಂದ ಕೂಡ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗುತ್ತೆ. ದಾನ ಧರ್ಮ ಅನ್ನೋದನ್ನ ಹೆಚ್ಚಾಗಿ ಈ ತಿಂಗಳಲ್ಲಿ ಮಾಡ್ತೀರಾ. ದಾನ ಧರ್ಮ ಮಾಡಿದ್ರೆ 100 ಕಾಲದ ಪುಣ್ಯ ಬರುತ್ತೆ ಅಂತ ದೊಡ್ಡೋರು ಹೇಳೋದನ್ನ ಕೇಳಿರ್ತೀರಾ. ಹಾಗಾಗಿ ರಾಶಿಯವರು ದಾನ ಧರ್ಮ ಅನ್ನೋದನ್ನು ಕೂಡ ಈ ಮಾಸದಲ್ಲಿ ಮಾಡ್ತಾರೆ. ಋಣನೂ ಕೂಡ ಇವರು ತೀರಿಸ್ಕೊಂಡು ಬರ್ತಾರೆ. ಚಿಂತೆ ಒತ್ತಡದಿಂದ ಮುಕ್ತಿ ಅನ್ನೋದನ್ನ ಪಡ್ಕೊಳ್ತೀರಾ. ನೀವು ಇಷ್ಟು ವರ್ಷ ತುಂಬಾ ಚಿಂತೆ ಮಾಡ್ಕೊಂಡ್ಬಂದಿರ್ತೀರಾ. ಅಂತಹ ಚಿಂತೆಗಳಿಂದ ನೀವು ಮುಕ್ತಿ ಅನ್ನೋದನ್ನ ಪಡ್ಕೊಳ್ತೀರಾ. ಹಾಗೆ ವಿವಿಧವಾದಂತಹ ದೇವಾಲಯಕ್ಕೆ ಪ್ರತಿನಿತ್ಯ ಹೋಗೋದನ್ನು ಕೂಡ ಹವ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಈ ರಾಶಿಯವರಿಗೆ ತುಂಬಾ ಅದೃಷ್ಟದ ದಿನಗಳು ಅನ್ನೋದು ಆರಂಭವಾಗುತ್ತೆ. ಇಷ್ಟೆಲ್ಲ ಶುಭ ಫಲಗಳನ್ನ ನಾವು ಈಗ ನೋಡಿದ್ವಿ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ವ್ಯವಹಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನೀವು ಯಾವುದಾದ್ರೂ ಹಣಕಾಸಿನ ವ್ಯವಹಾರನೇ ಆಗಲಿ ಅಥವಾ ಏನೇ ಒಂದು ವ್ಯವಹಾರನೇ ಮಾಡಲಿ, ಜಾಗ್ರತೆ ಅನ್ನೋದನ್ನ ನೀವು ವಹಿಸ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು.
ಆರೋಗ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಕಾಡ್ತಿದೆ ಅಂತ ಅಂದಿದ ಕೂಡಲೇ ನೀವು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ವೈದ್ಯರ ಬಳಿ ನಿರ್ಲಕ್ಷ್ಯ ಮಾಡದೆ ಹೋಗಿ ನಿಮ್ಮ ಆರೋಗ್ಯನ ನೀವು ತೋರಿಸ್ಕೋಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಜಾಗೃತಿಯಿಂದ ಇರಬೇಕಾಗುತ್ತೆ. ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ ಈ ಮಾಸದಲ್ಲಿ. ಹಾಗಾಗಿ ಈ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಶತ್ರುಗಳ ಕಾಟ, ಅದರಲ್ಲೂ ಹಿತಶತ್ರುಗಳ ಕಾಟ ಶುರುವಾಗುತ್ತೆ. ನಿಮ್ಮ ಅಕ್ಕಪಕ್ಕ ಇರೋರೇ ನಿಮಗೆ ಶತ್ರುಗಳಾಗಬಹುದು. ಹಾಗಾಗಿ ನೀವು ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದ್ರ ಬಗ್ಗೆ ಗಮನ ಇರಲಿ. ನಿಮ್ಮ ಸೀಕ್ರೆಟ್ಗಳನ್ನ ಬೇರೆಯವ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಶತ್ರುಗಳು ಅನ್ನೋದು ಜಾಸ್ತಿ ಇದ್ದಾರೆ. ಭೂಮಿ ವ್ಯವಹಾರ ಅನ್ನೋದನ್ನು ಮಾಡಬಾರ್ದು. ಹೂಡಿಕೆನ ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಮಾಡಬೇಡಿ. ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರ್ತಾರಲ್ಲ ಅಂಥವರು ವ್ಯವಹಾರ ಮಾಡೋದನ್ನ ಈ ಮಾಸ ಕಡಿಮೆ ಮಾಡಬೇಡಿ. ಹಾಗೆಯೇ ಹೂಡಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ಮಾಸದಲ್ಲಿ ಯಾರನ್ನೂ ನಂಬಿ ಹೂಡಿಕೆ ಮಾಡಬೇಡಿ. ಹಣನ ಹೂಡಿಕೆ ಮಾಡೋಕ್ಕೆ ಹೋಗಿ ಭೂಮಿ ಮೇಲೆ ತುಂಬಾ ಲಾಸ್ ಆಗಿಬಿಡ್ತೀರಾ. ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಕಬ್ಬಿಣದ ವ್ಯಾಪಾರಸ್ಥರಿಗೆ ಜಾಗ್ರತೆಯಿಂದ ಇರಬೇಕು. ಕಬ್ಬಿಣದ ವ್ಯಾಪಾರ ಯಾರ್ಯಾರು ಮಾಡ್ತೀರಾ ಅವರು ತುಂಬಾ ಜಾಗ್ರತೆನ ವಹಿಸ್ಕೋಬೇಕಾಗತ್ತೆ. ಅದರಿಂದ ನಿಮಗೆ ತೊಂದರೆಗಳು ಎದುರಾಗಬಹುದು. ಇನ್ನು ವಿದೇಶದ ಹಣ ಡಿಲೇ ಆಗಬಹುದು. ವಿದೇಶದಿಂದ ನಿಮಗೆ ಬರಬೇಕಾಗಿರುವಂತಹ ಹಣ ಡಿಲೇ ಆಗ್ಬೋದು, ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ತಲೆ ಕೆಡಿಸ್ಕೊಬೇಡಿ, ಹಣ ಬರುತ್ತೆ ಆದರೆ ಡಿಲೇ ಆಗಬಹುದು ಅಂತ ಹೇಳ್ತಿರೋದು. ಇನ್ನು ಬ್ಯಾಂಕಿಗೆ ಸಂಬಂಧಿಸಿದಂತೆ ಜಾಗ್ರತೆನ ವಹಿಸ್ಕೋಬೇಕಾಗುತ್ತೆ. ನೀವು ಯಾವುದಾದ್ರೂ ಲೋನ್ ತೊಗೊಂಡಿರ್ತೀರಾ, ಆ ಲೋನನ್ನು ಕರೆಕ್ಟ್ ಟೈಮ್ಗೆ ಕಟ್ಟಬೇಡಿ. ಇಲ್ಲ ಅಂದರೆ ಅದರಿಂದ ನಿಮಗೆ ಬ್ಯಾಂಕಿಂದ ತುಂಬ ತೊಂದರೆಗಳು ಎದುರಾಗಬಹುದು. ಎಚ್ಚರಿಕೆ. ಇನ್ನು ಕೃಷಿಕರು ಕೂಡ ಜಾಗ್ರತೆನ ವಹಿಸಬೇಕಾಗುತ್ತೆ. ಕೃಷಿಕರು ಕೂಡ ತುಂಬ ಹುಷಾರಾಗಿ ಕೃಷಿನ ಮಾಡೋದು ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ನೀವು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ನೋಡಿದ್ರಲ್ಲ, ಈ ಸಿಂಹ ರಾಶಿಯವರು ಎಷ್ಟೆಲ್ಲ ಶುಭ ಫಲಗಳನ್ನ ಪಡ್ಕೊಂಡಿದ್ದಾರೋ ಅದಕ್ಕಿಂತ ಜಾಸ್ತಿ ಅಶುಭ ಫಲಗಳೇ ಬಂದಿದೆ. ಹಾಗಾಗಿ ಆ ಅಶುಭ ಫಲಗಳಿಗೆ ಪರಿಹಾರಗಳು ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಶ್ರೀರಾಮನ ಸ್ಮರಣೆ ಮಾಡಿ. ಪ್ರತಿನಿತ್ಯ ನೀವು ರಾಮನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಅಶುಭ ಫಲಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ತುಳಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಎಳ್ಳೆಣ್ಣೆ ದೀಪನ ಹಚ್ಚೋದ್ರಿಂದನೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಎದುರಾಗಲ್ಲ. ನೋಡಿದ್ರಲ್ಲ ಸಿಂಹ ರಾಶಿಯವರ ಮಾರ್ಚ್ ಭವಿಷ್ಯ ಹೇಗಿದೆ ಅಂತ. ನಿಮ್ಮದು ಕೂಡ ಸಿಂಹ ರಾಶಿ ಆಗಿದ್ರೆ ದಯವಿಟ್ಟು ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ದಯವಿಟ್ಟು ತಪ್ಪದೇ ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತಿರ್ತೀನಿ. ಸಿಂಹ ರಾಶಿಯವರ ಅಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳು ಜಾಸ್ತಿ ಆಗಲಿ ಅಂತ ಭಗವಂತನ ಹತ್ರ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.